ಈಗ ಮಿಸ್ ಮಾಡದೆ ಈ ಸ್ಟೋರಿಯನ್ನ ಎಲ್ಲರೂ ಕೂಡ ಗಮನ ಇಟ್ಟು ನೋಡಲೇಬೇಕು. ಕಾರಣ ಹುಷಾರಿಲ್ಲ ಅಂದ್ರೆ ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರ ತನಕ ನಾವು ಎನರ್ಜಿ ಬರೋದಕ್ಕೆ ಜೀವ ರಕ್ಷಕ ಅಂತ ಬಳಸೋದು ಹುಷಾರಿಲ್ಲ ಅನ್ನೋ ಟೈಮಲ್ಲಿ ORS. ORS ನೀವು ಕುಡಿತಾ ಇದ್ದೀರಿ ಅಂದ್ರೆ ಅದ್ರ ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹುಷಾರಿಲ್ಲ ಅಂತ ORS ಕುಡಿದ್ರೆ ಗೊಟಕ್ ಅನ್ನೋದು ಗ್ಯಾರಂಟಿ. ಮಕ್ಕಳಿಗೆ ಕೊಡೋ ಮುನ್ನ ಹುಷಾರಾಗಿರಿ ಪೋಷಕರೇ. ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಕೊಡೋದು ORS. ದೊಡ್ಡವರು ಕುಡಿಯೋಕು ಮುನ್ನ ಕೇರ್ಫುಲ್ ಆಗಿರಲೇಬೇಕು. ಯಾವ ORS ಅಸಲಿ ಯಾವುದು ನಕಲಿ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ತಾಯಿಯ ಎದೆ ಹಾಲು ಕೂಡ ಹಾಕಿ ಬಿಡ್ತಾ ವಿಷ. ಅಮೃತ ಅಂತೀವಿ ತಾಯಿಯ ಎದೆ ಹಾಲನ್ನ, ಅದು ಕೂಡ ವಿಷಾನ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಂಡೇ ಶಾಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹುಷಾರಿಲ್ಲ ಅಂದ್ರೆ ವಾಮಿಟ್ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ಜ್ವರ ಬಂದಿದೆ, ಲೂಸ್ ಮೋಷನ್ ಇದೆ, ಈ ಸಂದರ್ಭದಲ್ಲಿ ಜೀವ ಉಳಿಬೇಕು, ಸ್ವಲ್ಪ ಎದ್ದು ನಡೆಯೋ ಹಾಗಾಗಬೇಕು ಅಂದ್ರೆ ORS ಕುಡೀರಿ. ಸ್ವಲ್ಪ ಎನರ್ಜಿ ಬರುತ್ತೆ, ಜೀವ ಉಳಿಸುತ್ತೆ ಅಂತ. ಬಟ್ ಅದು ಜೀವಕ್ಕೆ ಹಾನಿ ತರ್ತಾ ಇದೆ, ಜೀವಕ್ಕೆ ಗ್ಯಾರಂಟಿ ಕೊಡ್ತಾ ಇಲ್ಲ ಅನ್ನೋದನ್ನ ನಿಮ್ಮೆಲ್ಲ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಯಾಕಂದ್ರೆ ಅಸಲಿಗೆ ನೀವು ತೆಗೆದುಕೊಳ್ಳೋ ORSಗಳು ಅಂದ್ರೆ ಅಷ್ಟು ORSಗಳ ಬಗ್ಗೆ ಹೇಳ್ತಾ ಇಲ್ಲ, ತೆಗೆದುಕೊಳ್ಳುವಂತ ORSಗಳು ನಿಜಕ್ಕೂ ಅದು ಒರಿಜಿನಲ್ ORS ಅಥವಾ ನಕಲಿನ ಅದನ್ನ ವೆರಿಫೈ ಮಾಡಿ ನೀವು ಕುಡಿಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾದ್ರೆ ಯಾವುದು ಅಸಲಿ ಯಾವುದು ನಕಲಿ ಹೆಂಗೆ ನಾವು ಫೈಂಡ್ ಔಟ್ ಮಾಡೋದು, ಯಾವುದರಿಂದ ನಮಗೆ ಜೀವಕ್ಕೆ ಕುತ್ತು ತರ್ತಾ ಇದೆ ORS ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೂಡ ಇಲ್ಲಿದೆ. ಮೆಡಿಕಲ್ ಶಾಪ್ಗಳಲ್ಲಿ ನಕಲಿ ORS ಪೌಡರ್ ಆರ್ಭಟ ಮಿತಿ ಮೀರ್ಬಿಟ್ಟಿದೆ. ಯಾವುದು ನಕಲಿ ಯಾವುದು ಅಸಲಿ ಪತ್ತೆ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಜನಸಾಮಾನ್ಯರಿಗೆ. ORS ಹೆಸರಲ್ಲಿ ಹಣ್ಣಿನ ರಸ, ಎನರ್ಜಿ ಡ್ರಿಂಕ್ ಮಾರಾಟ ಮಾಡಲಾಗ್ತಾ ಇದೆಯಂತೆ. ಸಿಹಿ ಪಾನೀಯಗಳನ್ನ ORS ಹೆಸರಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಹೈದರಾಬಾದ್ ಅಲ್ಲಿ ವೈದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ. ವಾಂತಿ ಭೇದಿ ಸಂದರ್ಭದಲ್ಲಿ ಕುಡಿಯೋದು ಇದೇ ORS. ದೇಹದಲ್ಲಿ ನೀರಿನ ಅಂಶ, ಜೀವಸತ್ವಗಳ ಕೊರತೆ ಆದಾಗ ORS ತಗೊಳ್ಳಿ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ನಕಲಿ ORS ಹಾವಳಿ ತಡೆಯೋದಕ್ಕೆ ಈಗ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಕೇಂದ್ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ನಿರ್ದೇಶನ ಇದೆ. ನಕಲಿ ORS ಮಾರಾಟ ಮಾಡದಂತೆ ನಿರ್ದೇಶನವನ್ನ ನೀಡಲಾಗಿದೆ. ಆನ್ಲೈನ್ ಮಾರಾಟ ವೇದಿಕೆಗಳಲ್ಲೂ ಕೂಡ ನಕಲಿ ORS ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಕಳೆದ ಅಕ್ಟೋಬರ್ 14 ಮತ್ತು 15ರಂದು ಈ ಕುರಿತಾಗಿ ಆದೇಶವನ್ನ ನೀಡಲಾಗಿದ್ದು, ಮೆಡಿಕಲ್ ಶಾಪ್ಗಳಲ್ಲಿ ಆ ಮೂಲಕ ನಕಲಿ ORS ಪೌಡರ್ ಆರ್ಭಟ ಜಾಸ್ತಿ ಆಗಿತ್ತಲ್ಲ, ಅದನ್ನ ಕಂಟ್ರೋಲ್ ಮಾಡಬೇಕು, ಕಂಪ್ಲೀಟ್ ಆಗಿ ಮಟ್ಟ ಹಾಕಬೇಕು ಅಂತ ನಿರ್ದೇಶನ ನೀಡಲಾಗಿದೆ. ಈ ನಿಯಮಗಳನ್ನ ಮೀರಿ ಯಾವ್ದಾದ್ರೂ ನಕಲಿ ORSಗಳನ್ನ ಮಾರಾಟ ಮಾಡ್ತಿದ್ರೆ ನಿಮ್ಮ ಗಮನಕ್ಕೆ ಬಂದ್ರೆ ಖಂಡಿತ ನೀವು ಅದರ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ. ಎಷ್ಟೋ ORSಗಳು ಒರಿಜಿನಲ್ ಇರೋದೇ ಇಲ್ಲ. ಅದರ ಮೇಲೆ WHO ಅದರ ರೆಕಮೆಂಡ್ ಇದೆಯಾ ಅದನ್ನ ನೀವು ಮೊದಲು ಗಮನಿಸಬೇಕಾಗುತ್ತೆ. ಅದರಲ್ಲಿ ಇರುವಂತಹ ಕಂಟೆಂಟ್ಸ್ ಏನು ಅದನ್ನ ಕೂಡ ಗಮನ ಇಟ್ಟು ನೋಡಬೇಕಾಗುತ್ತೆ. ಹಂಗಿಲ್ಲ ಅಂದ್ರೆ ಅದು ನಕಲಿ ORS ಅನ್ನೋದನ್ನ ನೀವು ಕೂಡ ಫೈಂಡ್ ಔಟ್ ಮಾಡಬಹುದು. ಹೆಂಗೆ ಗೊತ್ತಾ, ಶುಗರ್ ಇರುವಂತಹ ಪಾಕಗಳಿಗೂ ಕೂಡ ORS ಬ್ರ್ಯಾಂಡ್ಗಳನ್ನ ಒತ್ತಿ ಅದನ್ನ ಮಾರಾಟ ಮಾಡ್ತಿದ್ದಾರೆ. ಇನ್ನಿಲ್ಲದಂತೆ ಅದನ್ನ ಕುಡಿದ್ರೆ ಜೀವಕ್ಕೆ ಹಾನಿ. ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ನಿಮ್ಮ ಜೀವದ ಬಗ್ಗೆ.